ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐ.ಟಿ. ಮಾನ್ವಿ ಚಾನಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ ಎಕ್ಸ್ಪ್ರೆಷನ್ಸ್, ಹೌದಾ? ಎಕ್ಸ್ಪ್ರೆಷನ್ಸ್ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ಅದರಲ್ಲಿ ಬರುವಂಥ ಟೈಪ್ಸ್ ಅರ್ಥಮೆಟಿಕ್, ರಿಲೇಷನಲ್, ಲಾಜಿಕಲ್. ಸೊ ಇವು ಮೂರು ಎಕ್ಸ್ಪ್ಲೇನ್ ಮಾಡಿದೆ. ಅದ್ರ ಜೊತೆಗೆ ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ಜಸ್ಟ್ ಬೇಸಿಕ್ ಹೇಳಿದ್ದೀನಿ. ಇವತ್ತಾದ್ರೆ ಡೀಟೇಲ್ ಆಗಿ ನೋಡೋಣ. ಸ್ಟ್ರಿಂಗ್ ಫಂಕ್ಷನ್, ಓಕೆ, ಸ್ಟ್ರಿಂಗಲ್ಲಿ ಕೊನಿಯೋ ಡಾಟ್ ಎಚ್ ಆರ್ ಮ್ಯಾಥ್ ಡಾಟ್ ಎಚ್, ಸ್ಟ್ರಿಂಗ್ ಡಾಟ್ ಎಚ್ ಅಂದರೆ ಏನು, ಸೊ ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಒಂದು ಪ್ರೋಗ್ರಾಮಲ್ಲಿ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಲೈಬ್ರರಿ ಫಂಕ್ಷನ್ಸ್, ಹೌದಾ? ಅದರಲ್ಲಿ ಸ್ಟ್ರಿಂಗ್ ಫಂಕ್ಷನ್ಸ್, ಸೊ ಯಾವ್ಯಾವ ಯೂಸ್ ಮಾಡ್ತೀವಿ? ಸ್ಟ್ರಿಂಗ್ ಫಂಕ್ಷನ್, ಸ್ಟ್ರಿಂಗ್ ಡಾಟ್ ಎಚ್ ಆರ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್. ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಫಸ್ಟ್ ಪಾಯಿಂಟ್ ಡಿಸ್ಕಸ್ ಮಾಡೋಣ. ಓಕೆ, ಸ್ಟ್ರಿಂಗ್ ಫಂಕ್ಷನ್ಸ್, ಸ್ಟ್ರಿಂಗ್ ಡಾಟ್ ಹೆಚ್, ಇದಕ್ಕೇನು ಹೇಳ್ತೀವಿ? ಹೆಡ್ರ್ ಫೈಲ್ಸ್ ಅಂತ ಆದ್ರೂ ಹೇಳ್ತೀವಿ. ಅದ್ರ ಜೊತೆಗೆ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಂತಲೂ ಹೇಳ್ತೀವಿ. ಓಕೆ, ಎರಡೂ ಒಂದೇ. ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಂದ್ರೂ ಒಂದೇ, ಹೆಡ್ರ್ ಫೈಲ್ ಫಂಕ್ಷನ್ಸ್ ಅಂದ್ರೂ ಒಂದೇ. ಓಕೆ, ಸೊ ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ. ಸ್ಟ್ರಿಂಗ್ಸ್ ಆರ್ ದ ಕಾಂಬಿನೇಷನ್ ಆಫ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸ್ಟ್ರಿಂಗ್ಸ್ ಅಂದರೆ ಏನು? ಸೊ ಕ್ಯಾರೆಕ್ಟರ್ಸ್ ಅಂದರೆ ಏನು? ಫ್ರಮ್ ಎ ಟು ಝೆಡ್ ನಾವೇನು ಯೂಸ್ ಮಾಡ್ತೀವಲ್ಲ ಕ್ಯಾರೆಕ್ಟರ್ಸ್, ದಟ್ ವಾಸ್ ದ ಕ್ಯಾರೆಕ್ಟರ್ಸ್. ನಾವೇನು ಮಾಡ್ತೀವಿ? ಎಲ್ಲ ಸ್ಟ್ರಿಂಗ್ಗಳಲ್ಲಿ ಕ್ಯಾರೆಕ್ಟರ್ಸ್ನ ಜಾಸ್ತಿ ಸ್ಟೋರ್ ಮಾಡ್ತೀವಿ. ದೀಸ್ ಆರ್ ಯೂಸ್ಡ್ ಟು ಸ್ಟೋರ್ ಎನಿ ವರ್ಡ್ ಇನ್ ಆ್ಯನ್ ಎನಿ ವೇರಿಯೇಬಲ್ ಆಫ್ ಅ ಕಾನ್ಸ್ಟೆಂಟ್. ಓಕೆ, ನೋಡಿದ್ರಲ್ಲ ನೀವು. ಸೊ ವರ್ಡ್ ಏನು ಮಾಡ್ತೀವಿ? ವರ್ಡ್ ಬರೋಕ್ಕಿಂತ ಮುಂಚೆ ನಾವು ಕ್ಯಾರೆಕ್ಟರ್ಸ್ನ ರೆಕಗ್ನೈಸ್ ಮಾಡಿದರೆ ಮಾತ್ರ ಒಂದು ವರ್ಡ್ ಆಗುತ್ತೆ, ಹೌದಾ? ಕ್ಯಾರೆಕ್ಟರ್ಸ್ ಸೇರಿದರೆ ಒಂದು ವರ್ಡ್ ಆಗುತ್ತೆ. ಅದೇ ಥರ ಸೊ ವೇರಿಯೇಬಲಲ್ಲಿ ವೇರಿಯೇಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ ನಾವು ಇಂಟ್, ಫ್ಲೋಟ್, ಡಬಲ್, ಕ್ಯಾರ್ ಅಂತೇಳಿ ತೊಗೋಬೇಕು. ಸೊ ಪ್ರೆಸೆಂಟ್ ನಾನು ಇಂಟೀಜರ್ ಅಂತೇಳಿ, ಇಂಟ್ ಅಂತೇಳಿ ವೇರಿಯೇಬಲ್ ಡಿಕ್ಲೇರ್ ಮಾಡುವಂಥ ಸ್ಪೇಸಲ್ಲಿ ಅಂದರೆ ಪ್ರೋಗ್ರಾಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಹೌದಾ? ಸೊ ವೇರಿಯೇಬಲ್ ಡಿಕ್ಲರೇಷನಲ್ಲಿ ಏನು ಮಾಡ್ತೀವಿ? ಎ, ಬಿ, num1 ಈ ರೀತಿ ಪ್ರೋಗ್ರಾಮಲ್ಲಿ ಮಾಡಿದ್ದೆ ನಾನು, ಹೌದಾ? ಸೊ ಅದೇ ಥರ ನೋಡ್ಬೋದು, ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಬೋದು. ಅದ್ರ ಜೊತೆಗೆ ವರ್ಡ್ ಆಗಿ ಅಥವಾ ಕ್ಯಾರೆಕ್ಟರ್ಸ್ ಆಗಿ ನಾವು ಏನು ಮಾಡ್ತೀವಲ್ಲಿ ರೆಕಗ್ನೈಸ್ ಮಾಡ್ಬೋದು ಅಂತೇಳಿ. ಎ ಸ್ಟ್ರಿಂಗ್ ಈಸ್ ಅನ್ ಅರೇ ಆಫ್ ಕ್ಯಾರೆಕ್ಟರ್. ಒಂದು ಸ್ಟ್ರಿಂಗ್ ಅಂದರೆ ಏನು? ಅರೇ ಅಂತೇಳಿ ಅರ್ಥ. ಅರೇ ಆಫ್ ಕ್ಯಾರೆಕ್ಟರ್ಸ್ ಅಂದರೆ ಸೊ ಅಲ್ಲಿ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡೋವಂಥವು ಆಲ್ಮೋಸ್ಟ್ ಆಲ್ ಏನಿರ್ತವೆ? ಕ್ಯಾರೆಕ್ಟರ್ಸ್ ಜಾಸ್ತಿ ಇರ್ತವೆ. ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ ಕ್ಯಾನ್ ಹ್ಯಾವ್ ಇಟ್ಸ್ ಓನ್ ಆಸ್ಕಿ ವ್ಯಾಲ್ಯೂ ಇನ್ ದ ಸಿಸ್ಟಮ್. ಸೊ ಆಸ್ಕಿ ಅಂತಂದರೆ ಏನು ಹೇಳಿ? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಹೌದಾ? ಈ ರೀತಿಯಾಗಿ ಆಸ್ಕಿ ಕೋಡ್ ಎಕ್ಸ್ಟೆನ್ಷನ್ ಫಾರ್ಮ್, ಸೊ ಬರ್ಕೋರಿ. ಆ್ಯಂಡ್ ಒಂದು ಪ್ರತಿಯೊಂದು ಸ್ಟ್ರಿಂಗಲ್ಲಿ ಏನು ಮಾಡ್ಬೋದು ನಾವು? ಒಂದು ಆಸ್ಕಿ ಕೋಡ್ನ ನಾವು ಇನ್ಪುಟ್ ಕೊಡ್ತಾ ಹೋಗ್ಬೋದು. ಬಿಕಾಸ್ ಒಂದು ಕ್ಯಾರೆಕ್ಟರ್ ರೆಕಗ್ನೈಸ್ ಆಗೋದೇ ಆಸ್ಕಿ ಕೋಡಿಂದ. ಸೊ ಅದರಲ್ಲಿ ನೋಡ್ಬೋದು ಸ್ಟ್ರಿಂಗ್ ಫಂಕ್ಷನಲ್ಲಿ ಸೊ ಇನ್ನೂ ಸಬ್ ಟೈಪ್ಸ್ ಇವೆ. ಸೊ ಯಾವ ಟೈಪ್ಸ್ ನೋಡೋಣ. ಇಂಪಾರ್ಟೆಂಟ್ ಸ್ಟ್ರಿಂಗ್ ಫಂಕ್ಷನ್ಸ್ ಆರ್ ಗಿವನ್ ಬಿಲೋ. ನೋಡಿ ಇಲ್ಲಿ. ಸೊ ಇದರಲ್ಲಿ ಟೋಟಲ್ 5 ಫಂಕ್ಷನ್ಸ್ ಇವೆ. ಓಕೆ, ಅದರಲ್ಲಿ ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ STR ಅಂದರೆ ಸ್ಟ್ರಿಂಗ್ ಲೆಂತ್. ಓಕೆ, ನೋಡಿ ಇಲ್ಲಿ STRLEN ಅಂತಂದರೆ ಸ್ಟ್ರಿಂಗ್ ಲೆಂತ್, STRCPY ಅಂತಂದರೆ ಸ್ಟ್ರಿಂಗ್ ಕಾಪಿ, STRCAT ಅಂತಂದರೆ ಸ್ಟ್ರಿಂಗ್ ಕನ್ಕೆಟಿನೇಟ್, STRUPR ಅಂತಂದರೆ ಸ್ಟ್ರಿಂಗ್ ಅಪ್ಪರ್ ಕೇಸ್, STRLWR ಅಂತಂದರೆ ಸ್ಟ್ರಿಂಗ್ ಲೋವರ್ ಕೇಸ್. ಓಕೆ, ಸೊ ಸ್ಟ್ರಿಂಗ್ ಲೆಂತ್ ಅಂದರೆ ಏನು, ಕಾಪಿ ಅಂದರೆ ಏನು, ಕನ್ಕೆಟಿನೇಷನ್ ಅಂದರೆ ಏನು, ಅಥವಾ ಅಪ್ಪರ್ ಕೇಸ್ ಅಂದರೆ ಏನು, ಲೋವರ್ ಕೇಸ್ ಅಂದರೆ ಏನು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪ್ರೋಗ್ರಾಮ್ ಮುಖಾಂತರ ಅಂದರೆ ನಾನು ಜಸ್ಟ್ ಇವಾಗೆ ಫಸ್ಟ್ ಅದರ ಡಿಸ್ಕ್ರಿಪ್ಷನ್ ಆಗಿ ಹೇಳ್ತೀನಿ, ಆಮೇಲೆ ಏನು ಮಾಡ್ತೀನಿ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸ್ಟ್ರಿಂಗ್ ಲೆಂತ್. ಸೊ ಫಸ್ಟ್ ನಾವೇನು ಡಿಸ್ಕಸ್ ಮಾಡೋಣ? ಸ್ಟ್ರಿಂಗ್ ಲೆಂತ್ ಅಂತಂದರೆ ಇವಾಗ ಕೊಟ್ಟಿರುವಂಥ ಕ್ಯಾರೆಕ್ಟರ್ಸ್ ಯಾವ ರೀತಿ ಒಬ್ಬ ಲೆಂತ್ ಮುಖಾಂತರ ನೋಡೋಣ ಅಂಥೇಳಿ. ಸೊ ದಿಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಫೈಂಡ್ ಔಟ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಗಿವನ್ ಸ್ಟ್ರಿಂಗ್. ಸೊ ಇದು ಕ್ವೆಶನ್ ಕೇಳಿದ ತಕ್ಷಣ ಅರ್ಥ ಆಗಿಬಿಡಬೇಕು. ಬಿಕಾಸ್ ಲೆಂತ್ ಅಂದರೆ ಏನು ಹೇಳಿ? ಸೊ ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ ಎಷ್ಟು ಲೆಂತ್ ಇವೆ, ಎಷ್ಟು ಉದ್ದ ಇವೆ, ಎಷ್ಟು ನಂಬರ್ಸ್ ಅಂದರೆ ಎಷ್ಟು ಕ್ಯಾರೆಕ್ಟರ್ಸ್ನ ಕಂಡಕ್ಟ್ ಮಾಡಿದೆ ಅದರಲ್ಲಿ ಅನ್ನೋದೇ ಇದು ಪಾಯಿಂಟ್. ಓಕೆ, ಸೊ ಇದರಲ್ಲಿ ದ ಜನರಲ್ ಫಾರ್ಮೇಟ್ ನೋಡೋಣ. n = STRLEN ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟಲ್ಲಿ ಸ್ಟ್ರಿಂಗ್ ಅಂತೇಳಿದೆ, ಹೌದಾ? ಸೊ ನಾವು ಶಾರ್ಟ್ಕಟ್ಟಾಗಿ ಯೂಸ್ ಮಾಡಬೇಕು ಎಲ್ಲ ಒಂದು ಕ್ಯಾರೆಕ್ಟರ್ಸ್ ಅಂದರೆ ಎಲ್ಲ ಒಂದು ವರ್ಡ್ನ ನಾವು ಫಂಕ್ಷನ್ಗಳನ್ನ ಏನು ಮಾಡ್ತೀವಿ? ಶಾರ್ಟ್ಕಟ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ. n ಅಂತಂದರೆ ಏನು? ವೇರ್ n ಅಂದರೆ ಲೆಂತ್ ಆಫ್ ದ ಸ್ಟ್ರಿಂಗ್. ಓಕೆ, ನಂಬರ್ ಆಫ್ ಲೆಂತ್ ಆಫ್ ದ ಸ್ಟ್ರಿಂಗ್ ಅಂದರೆ ನಾವು ಟೋಟಲ್ ಅದು ಎಷ್ಟಿದೆ ಲೆಂತ್ ಅನ್ನೋದನ್ನ ರೆಕಗ್ನೈಸ್ ಮಾಡಲಿಕ್ಕೆ. ದೆನ್ ಸ್ಟ್ರಿಂಗ್ ಅಂದರೆ ವ್ಯಾಲಿಡ್ ಸ್ಟ್ರಿಂಗ್ ವೇರಿಯೇಬಲ್. ಸೊ ವ್ಯಾಲಿಡ್ ಸ್ಟ್ರಿಂಗ್ ವೇರಿಯೇಬಲ್ ಅಂದರೆ ಇದು ಜಸ್ಟ್ n ಅಂದರೆ ಏನು, ಸ್ಟ್ರಿಂಗ್ ಅಂದರೆ ಏನು ಅಂತ ಹೇಳಿ ಇಲ್ಲಿ ಬರೆದಿರೋ ಡೀಟೇಲ್. ಇವಾಗ ನೋಡೋಣ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ n = ಸ್ಟ್ರಿಂಗ್ ಲೆಂತ್. ಸೊ ಈ ರೀತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟ್ರಿಂಗ್ ಲೆಂತ್ ಅಂತ ಬರೆದ್ರೆ ಮಾತ್ರ ನಮಗೆ ಔಟ್ಪುಟ್ ಸಿಗುತ್ತೆ, ಇಲ್ಲಾಂದರೆ ಔಟ್ಪುಟ್ ಸಿಗೋದಿಲ್ಲ.
ಎನ್ ಅಂತಂದರೆ ನಂಬರ್ ಆಫ್ ಲೆಂತ್ ಆಫ್ ದ ಸ್ಟ್ರಿಂಗ್. ಓಕೆ, ಸೊ ಸ್ಟ್ರಿಂಗ್ ಲೆಂತಲ್ಲಿ ನಾನು ಏನು ಬರೆದಿದ್ದೀನಿ, ITI ಕಾಲೇಜ್ ಅಂತೇಳಿ ಬರೆದಿದ್ದೀನಿ. ಓಕೆ, ಸೊ ITI ಕಾಲೇಜ್ ಅಂತಂದರೆ ಅದರಲ್ಲಿ ನೋಡ್ಬೋದು ನೀವು ಟೋಟಲ್ ITI ಕಾಲೇಜ್ ಅಂತೇಳಿ ಬರೆದಿರುವಂಥ ಕ್ಯಾರೆಕ್ಟರ್ಸ್ ಎಷ್ಟಿದ್ದಾವೆ ಅನ್ನೋದೇ ನಮಗಿಲ್ಲಿ ಔಟ್ಪುಟ್ಟಲ್ಲಿ ತೋರಿಸೋದು. ನೋಡಿ ಇಲ್ಲಿ ಟೋಟಲ್ ಎಷ್ಟಿದ್ದಾವೆ, 10 ಇದ್ದಾವೆ ಕ್ಯಾರೆಕ್ಟರ್ಸ್. ನೀವು ಕೌಂಟ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಕೌಂಟ್ ಮಾಡಿ ನೋಡಿ. ITI ಅನ್ನೋದು 3 ಇದ್ದಾವೆ, 4 5 6 7 8 9 10. ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾವೆ ಇಲ್ಲಿ, 10 ಇದ್ದಾವೆ. ಅದಕ್ಕೆ ಔಟ್ಪುಟ್ ಏನಂತ ಡಿಸ್ಪ್ಲೇ ಆಗುತ್ತೆ, 10 ಅಂತೇಳಿ. ಬಿಕಾಸ್ ನಮ್ಗೆ ಏನು ಬೇಕಿಲ್ಲಿ, ಲೆಂತ್ ಅಂತೇಳಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಇಲ್ಲಿ, ಸ್ಟ್ರಿಂಗ್ ಲೆಂತ್. ಹೌದಾ, ಅಂದರೆ ಕೊಟ್ಟಿರುವಂತಹ ಸ್ಟ್ರಿಂಗ್ ಅಂದರೆ ಕ್ಯಾರೆಕ್ಟರ್ಸ್ನ ರೆಕಗ್ನೈಸ್ ಮಾಡಿರುವಂಥ ಒಂದು ಸ್ಟ್ರಿಂಗ್ ಎಷ್ಟು ಲೆಂತ್ ಇದೆ ಅಷ್ಟೇ. ಇದು ಸಿಂಪಲ್. ಔಟ್ಪುಟ್ಟಲ್ಲಿ ಜಾಸ್ತಿ ಕಾಂಪ್ಲಿಕೇಟ್ ಇಲ್ಲ, ಜಸ್ಟ್ ಸಿಂಪಲ್ಲಾಗಿ ತಿಳ್ಕೊಬೋದು. ಇದೇನಾಗ್ತದೆ, ಸ್ವಲ್ಪ ಡೆಫಿನಿಷನ್ ಮುಖಾಂತರ ಎನ್ ಅಂದರೆ ಏನು, ಸ್ಟ್ರಿಂಗ್ ಅಂದರೆ ಏನು, ಔಟ್ಪುಟ್ ಯಾವ ರೀತಿ ಬರುತ್ತೆ ಅನ್ನೋದೇ ಟಾಪಿಕ್ ಇದು. ಓಕೆ, ಸೊ ಕ್ಲಿಯರ್ ಅಲ್ಲ? ಸೊ ನೆಕ್ಸ್ಟ್ ನೋಡೋಣ, ಸ್ಟ್ರಿಂಗ್ ಲೆಂತ್ ಹೆಂಗೆ ಬರಿಬೇಕಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸ್ಟ್ರಿಂಗ್ ಕಾಪಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೀವು ಫ್ರಮ್ ವರ್ಡ್ ನೋಟ್ ಪ್ಯಾಡಿಂದ ಹಿಡಿದು ಪ್ರೆಸೆಂಟ್ ಇಲ್ಲಿವರೆಗೂ ಕಾಪಿ ಪೇಸ್ಟ್ ಅಂತೂ ಪಕ್ಕಾ ಮಾಡಿರ್ತೀರಿ. ವರ್ಡಲ್ಲಿ ಯೂಸ್ ಮಾಡಿರ್ತೀರಿ ಕಾಪಿ ಪೇಸ್ಟ್, ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿಂದ ಇಲ್ಲಿಗೆ ಶೇರ್ ಮಾಡಲಿಕ್ಕೆ, ಆರ್ ಏನು ಮಾಡಿರ್ತೀರಿ ವರ್ಡಿಂದ ಎಕ್ಸೆಲಲ್ಲಿ ವರ್ಡ್ನ ತೊಗೊಂಬಂದು ಇನ್ಸರ್ಟ್ ಮಾಡ್ಬೋದು. ಅಂದರೆ ಏನಾದರೂ ಒಂದು ವರ್ಡ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು. ಸೊ ಅದು ಯಾವ ರೀತಿ ಮಾಡ್ತೀವಿ ನಾವು, ಕಾಪಿ ಪೇಸ್ಟ್ ಮುಖಾಂತರ ಮಾಡ್ತೀವಿ. ಆರ್ ಎಲ್ಸ್ ಸೆಕೆಂಡ್ ಆಪ್ಷನ್ ಅಂದರೆ ಕಟ್ ಆ್ಯಂಡ್ ಪೇಸ್ಟ್. ಹೌದಾ, ಟೋಟಲ್ ಸ್ಪೇಸಿಂದ ಏನು ಮಾಡ್ತೀವಿ, ಎಕ್ಸಿಟ್ ಮಾಡಿಬಿಡ್ತೀವಿ. ಪರ್ಟಿಕ್ಯುಲರ್ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಎಕ್ಸಿಟ್ ಮಾಡಿ ಇನ್ನೊಂದು ಕಡೆ ಇನ್ಸರ್ಟ್ ಮಾಡ್ತೀವಿ. ಅದೇ ಥರ ಇವತ್ತಿಂದು ನೋಡಿ ಸೆಕೆಂಡ್ ಫಂಕ್ಷನ್ ಯಾವುದಿದೆ, ಸ್ಟ್ರಿಂಗ್ ಕಾಪಿ ಅಂತ ಇದೆ. ದಿಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಕಾಪಿ ದ ಕಂಟೆಂಟ್ ಆಫ್ ಒನ್ ಸ್ಟ್ರಿಂಗ್ ಟು ಅನದರ್ ಸ್ಟ್ರಿಂಗ್. ಓಕೆ, ಸೊ ಏನು ಸಿಂಪಲ್ ಆಗಿದೆ. ಹೌದಾ, ದಿಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಕಾಪಿ ದ ಕಂಟೆಂಟ್ ಅಂದರೆ ನಾವು ಕೊಟ್ಟಿರುವಂಥ ಕಂಟೆಂಟ್ನ ಏನು ಮಾಡುತ್ತೆ, ಒನ್ ಸ್ಟ್ರಿಂಗ್ ಟು ಅನದರ್ ಸ್ಟ್ರಿಂಗ್. ಇಲ್ಲಿ ಇರುವಂಥ ಒಂದು ಸ್ಟ್ರಿಂಗಲ್ಲಿರೋದು ಇನ್ನೊಂದು ಸ್ಟ್ರಿಂಗಿಗೆ ಜಂಪ್ ಆಗುತ್ತೆ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಜಾಸ್ತಿ ಏನು ಕಷ್ಟ ಅಂತೇನಿಲ್ಲ. ಓಕೆ, ಜನರಲ್ ಫಾರ್ಮೇಟ್ ನೋಡೋಣ. ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ 1, ಸ್ಟ್ರಿಂಗ್ 2. ಏನಿದೆ ಇದು, ಸ್ಟ್ರಿಂಗ್ 1, ಸ್ಟ್ರಿಂಗ್ 2 ಅಂತ ಹೇಳಿ. ನೆಕ್ಸ್ಟ್ ನೋಡೋಣ, ವೇರ್ ಸ್ಟ್ರಿಂಗ್ 1 ಆ್ಯಂಡ್ ಸ್ಟ್ರಿಂಗ್ ವ್ಯಾಲಿಡ್ ಸ್ಟ್ರಿಂಗ್ ವೇರಿಯಬಲ್. ಸೊ ಇಷ್ಟು, ಇದೇನಿಲ್ಲ. ಸೊ ಸ್ಟ್ರಿಂಗ್ 1 ಅಂದರೆ ಏನು, ಸ್ಟ್ರಿಂಗ್ 2 ಅಂದರೆ ಏನು, ಜಸ್ಟ್ ಅದು ವ್ಯಾಲಿಡ್ ಸ್ಟ್ರಿಂಗ್ ವೇರಿಯಬಲ್. ನಾವು ಎಷ್ಟು ಅಂದರೆ ಕೊಟ್ಟಿರುವಂಥ ಸ್ಟ್ರಿಂಗ್ನ ವ್ಯಾಲ್ಯೂಯೇಬಲ್ ಇದೆನಾ ಅಥವಾ ವ್ಯಾಲಿಡ್ ಇದೆನಾ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಏನಂತ, ಸ್ಟ್ರಿಂಗ್ 2 ಈಕ್ವಲ್ ಟು ಪ್ರೋಗ್ರಾಮಿಂಗ್ ಅಂತೇಳಿ ಕೊಟ್ಟಿದ್ದೀನಿ. ನಾನು ಏನು ಕೊಟ್ಟಿದ್ದೀನಿ, ಸ್ಟ್ರಿಂಗ್ 2 ಈಕ್ವಲ್ ಟು ಪ್ರೋಗ್ರಾಮಿಂಗ್ ಅಂಥೇಳಿ. ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ 1, ಸ್ಟ್ರಿಂಗ್ 2. ದಿಸ್ ವಾಸ್ ದ ಜನರಲ್ ಫಾರ್ಮೇಟ್ ಆಫ್ ಸ್ಟ್ರಿಂಗ್ ಕಾಪಿ. ಹೌದಾ, ಅದರಲ್ಲಿ ನೋಡ್ಬೋದು ನೀವು. ಸೊ ಔಟ್ಪುಟ್ ಯಾವ ರೀತಿ ಬರ್ಬೋದು ಗೆಸ್ ಮಾಡಿ. ಕಾಪಿ ಅಂದರೆ ಏನು, ಇಲ್ಲಿ ಒಂದು ಪ್ಲೇಸಿಂದ ಹಿಡಿದು ಇನ್ನೊಂದು ಪ್ಲೇಸಿಗೆ ಪೇಸ್ಟ್ ಮಾಡ್ಬೋದು, ಅಥವಾ ಒಂದು ಲೊಕೇಶನಿಂದ ಹಿಡಿದು ಇನ್ನೊಂದು ಲೊಕೇಶನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತಾದರೂ ಹೇಳ್ಬೋದು. ಹೌದಾ, ಸೊ ಪ್ರೋಗ್ರಾಮಿಂಗ್ ಅಂತ ಬರೆದಿದ್ದು ಏನು ಬರ್ಬೋದು ಔಟ್ಪುಟ್ಟಲ್ಲಿ, ಗೆಸ್ ಮಾಡ್ಬೋದು. ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ನೋಡಿ ಇಲ್ಲಿ ಔಟ್ಪುಟ್ಟಲ್ಲಿ ಏನು ಬಂತು, ಸ್ಟ್ರಿಂಗ್ 1 ಈಕ್ವಲ್ ಟು ಪ್ರೋಗ್ರಾಮಿಂಗ್. ಹೌದಾ, ಸೊ 1ಅಲ್ಲಿ ಏನು ಬಂತು, ಪ್ರೋಗ್ರಾಮಿಂಗ್ ಅಂತೇಳಿ ಬಂತು. ಅಂದರೆ ಸೇಮ್ ಮೇಲೆ ಏನು ಕೊಟ್ಟಿದ್ದೆ ನಾನು ಅದೇ ಏನಾಯಿತು ಕೆಳಗಡೆ ಡಿಸ್ಪ್ಲೇ ಆಯಿತು. ಅಂದರೆ ಕಾಪಿ, ಜಸ್ಟ್ ಇಲ್ಲಿಂದ ಇಲ್ಲಿಗೆ ಕಾಪಿ ಪೇಸ್ಟ್ ಅಷ್ಟೇ. ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ನಾವು, ಸ್ಟ್ರಿಂಗ್ ಕಾಪಿನ ಯೂಸ್ ಮಾಡಿಕೊಂಡ್ರೆ ಕಾಪಿ ಪೇಸ್ಟ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡೋಣ, ಸ್ಟ್ರಿಂಗ್ ಕ್ಯಾಟ್ ಅಂದರೆ ಏನಂತ ನೋಡೋಣ. ದಿಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಕನ್ಕೆಟಿನೇಟ್, ಮರ್ಜ್ ಆರ್ ಜಾಯಿನ್. ಕನ್ಕೆಟಿನೇಟ್ ಅಂದರೆ ಮರ್ಜ್ ಆರ್ ಜಾಯಿನ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕ್ಲಾಸ್ ರೂಮಲ್ಲಿ ಏನು ಮಾಡಿರ್ತೀವಿ, 2 ಕಾಲಮ್ಗಳಲ್ಲಿ ಏನು ಮಾಡಿರ್ತೀವಿ, ಸೊ ಬಾಯ್ಸ್ನ ಕೂಡಿಸಿರ್ತೀವಿ. ಹೌದಾ, ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಕೂತಿರ್ತಾರೆ, ಬಾಯ್ಸ್ ಆರ್ ಗರ್ಲ್ಸ್ ವಾಟ್ ಎವರ್. ಓಕೆ, ಇಬ್ಬರು 2 ಕಾಲಮಲ್ಲಿ ಇರೋ ಅಂಥ ಸ್ಟೂಡೆಂಟ್ಸ್ನ ನಾವೇನು ಮಾಡ್ತೀವಿ, ಮರ್ಜ್ ಮಾಡಿರಿ ಅಂತೇಳಿ ಹೇಳ್ತಾರೆ. ಸೊ ಮರ್ಜ್ ಮಾಡಿರಿ ಅಂದರೆ ಏನರ್ಥ, 2 ಕಾಲಮ್ಗಳಲ್ಲಿ ಕೂತಿರುವಂಥ ಸ್ಟೂಡೆಂಟ್ಸ್ ಒಂದೇ ಕಾಲಮಲ್ಲಿ ಕೂಡಬೇಕು. ಸೊ ಅದನ್ನೇನು ಮಾಡ್ತೀವಿ, ಆ ಕಡೆ ಇರೋ ಸ್ಟೂಡೆಂಟ್ಸ್ನ ಒಂದೇ ಕಾಲಮಲ್ಲಿ ನಾವು ಕುಂದಿರಿಸಿ ಒಂದೇ ರೋಗಳಲ್ಲಿ ಏನು ಮಾಡ್ತೀವಿ, ಸೆಟ್ ಮಾಡ್ತೀವಿ. ಅದೇನು ಮರ್ಜ್ ಅಂದರೆ 2 ಪ್ಲೇಸಲ್ಲಿ ಇರುವಂಥ 2 ಪ್ಲೇಸಸ್ಸಲ್ಲಿ ಇರುವಂಥದ್ದು ಒಂದೇ ಪ್ಲೇಸಲ್ಲಿ ಶಿಫ್ಟ್ ಆಗಬೇಕು. ದಟ್ ಈಸ್ ಕಾಲ್ಡ್ ಅ ಮರ್ಜ್ ಆರ್ ಜಾಯಿನ್. ಒಂದೇ ಕಡೆ ಜಾಯಿನ್ ಮಾಡ್ತೀವಿ. ಸೊ ಕ್ಲಿಯರ್ ಅಲ್ಲ ಏನಂತ ಹೇಳಿ. ಕನ್ಕೆಟಿನೇಟ್ ಅಂದರೆ ಸೊ 2 ಸ್ಟ್ರಿಂಗ್ಸ್, ಕನ್ಕೆಟಿನೇಟ್ 2 ಸ್ಟ್ರಿಂಗ್ಸ್ ಅಂದರೆ 2 ಸ್ಪೇಸಲ್ಲಿ ಇರುವಂಥವ್ರನ್ನ ಒಂದೇ ಜಾಗದಲ್ಲಿ ಕೂಡಿಸೋವಂಥದ್ದು. ಓಕೆ, ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದು ಜನರಲ್ ಫಾರ್ಮೇಟ್ ನೋಡೋಣ. ಸ್ಟ್ರಿಂಗ್ ಕ್ಯಾಟ್, ಸ್ಟ್ರಿಂಗ್ 1, ಸ್ಟ್ರಿಂಗ್ 2.
ಅಂದರೆ ಏನು ಮಾಡ್ತೀವಿ, ಸ್ಟ್ರಿಂಗ್ 1ನ ಮತ್ತು ಸ್ಟ್ರಿಂಗ್ 2ನ ಒಂದೇ ಕಡೆ ಸೇರಿಸುವಂಥದ್ದು. ಓಕೆ, ವೇರ್ ಸ್ಟ್ರಿಂಗ್ 1 ಆ್ಯಂಡ್ ಸ್ಟ್ರಿಂಗ್, ಸೊ ಆಬ್ವಿಯಸ್ಲಿ ಕಾಪಿ ಪೇಸ್ಟ್ ಥರ ವ್ಯಾಲಿಡ್ ಸ್ಟ್ರಿಂಗ್ ವೇರಿಯಬಲ್. ಫಾರ್ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್, ಸ್ಟ್ರಿಂಗ್ 1 ಕಂಪ್ಯೂಟರ್, ಸ್ಟ್ರಿಂಗ್ 2 ಆಪರೇಟರ್. ಇವಾಗ ಏನು ಮಾಡ್ತೀವಿ ಹೇಳಿ? ಓಕೆ, ಗೆಸ್ ಮಾಡಿ ಯಾವ ರೀತಿ ನಾವು ಸ್ಟ್ರಿಂಗ್ನ ಏನು ಮಾಡ್ತೀವಿ, ಕನ್ಕೆಟಿನೇಟ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದೆ ನಿಮಗೆ. 2 ಜಾಗದಲ್ಲಿರುವಂಥ ಸ್ಟೂಡೆಂಟ್ಸ್ನ ಒಂದೇ ಜಾಗದಲ್ಲಿ ತಂದು ಕೂಡಿಸೋದು ಅಂತ ಹೇಳಿತ್ತು, ಹೌದಾ? ಅದೇ ಥರ ಕಂಪ್ಯೂಟರ್ ಆಪರೇಟರ್ ಅಂತ ಇದೆ. ಸೊ ಔಟ್ಪುಟ್ ಯಾವ ರೀತಿ ಬರ್ಬೋದು ನೋಡಿ, ಇಲ್ಲಿ ಸ್ಟ್ರಿಂಗ್ 1ನಲ್ಲಿ ಏನಿದೆ, ಕಂಪ್ಯೂಟರ್ ಆಪರೇಟರ್. ಸೊ ಅಂದರೆ 2 ಜಾಗದಲ್ಲಿರುವಂಥ ಕಂಪ್ಯೂಟರ್ ಆಪರೇಟರ್ನ ಒಂದೇ ಸೆಂಟೆನ್ಸಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ಮಾಡಿದ್ವಿ, ಹೌದಾ? ಸೊ ನೆಕ್ಸ್ಟ್ ಸ್ಟ್ರಿಂಗ್ 2ಅಲ್ಲಿ ಏನಿದೆ, ಆಪರೇಟರ್ ಅಂತ ಇದೆ, ಆಪರೇಟರ್ ಅಂತಲೇ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಬೇಡ. ಸೊ ಸ್ಟ್ರಿಂಗ್ 1ನಲ್ಲಿರೋದು ಮಾತ್ರ ಕನ್ಸಿಡರ್ ಮಾಡಿ. ಕಂಪ್ಯೂಟರ್ ಆಪರೇಟರ್ ಅಂದರೆ ನೋಡಿದ್ರಲ್ಲ, ಕಂಪ್ಯೂಟರ್ ಮತ್ತು ಆಪರೇಟರ್ನ ಒಂದೇ ಕಡೆ ಸೇರಿಸೋದು. ಓಕೆ, ದಿಸ್ ಈಸ್ ವಾಟ್ ಅ ಮರ್ಜಿಂಗ್ ಅಂದರೆ ಕನ್ಕೆಟಿನೇಟ್ ಅಂತೇಳಿ ಹೇಳ್ತಾರೆ. ಓಕೆ, ನೋಡಿದ್ರಲ್ಲ ಇದು. ಸೊ ನೆಕ್ಸ್ಟ್ ನೋಡೋಣ, ಸ್ಟ್ರಿಂಗ್ ಅಪ್ಪರ್ ಕೇಸ್, ಹೌದಾ? ಅಪ್ಪರ್ ಕೇಸ್, ಲೋವರ್ ಕೇಸ್ ಅಂತೇಳಿ ಕೇಳಿರ್ತೀರಿ. ಓಕೆ, ಇದರಲ್ಲಿ ನೋಡೋಣ, ಸ್ಟ್ರಿಂಗ್ ಅಪ್ಪರ್, UPR ಅಂದರೆ ಅಪ್ಪರ್, ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಫಂಕ್ಷನ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಅ ಸ್ಟ್ರಿಂಗ್ ಇನ್ ಲೋವರ್ ಕೇಸ್ ಟು ಅಪ್ಪರ್ ಕೇಸ್. ಸೊ ಏನು ಮಾಡ್ತೀವಿ, ಕೊಟ್ಟಿರುವಂಥ ಒಂದು ನಾವು ಇನ್ಪುಟ್ ಕೊಡಬೇಕಾದ್ರೆ ಏನು ಕೊಟ್ಟಿರ್ತೀವಿ, ಅಪ್ಪರ್ ಕೇಸ್ ಅಂದರೆ ಫಸ್ಟ್ ನಾವೇನು ಅಪ್ಪರ್ ಕೇಸ್ ಅಂತೇಳಿ ನೋಡಿ, ಇಲ್ಲಿ ಹೆಡ್ಡಿಂಗ್ ಇದ್ದು ಅಂತಂದರೆ ನಾವು ಕೊಡಬೇಕಾದ್ರೆ, ಅಂದರೆ ಇಲ್ಲಿ ಇನ್ಪುಟ್ ಕೊಡಬೇಕಾದ್ರೆ ನಾವು ಲೋವರ್ ಕೇಸಲ್ಲಿ ಕೊಟ್ಟರೆ ಮಾತ್ರ ಅದೇನಾಗುತ್ತೆ, ಅಪ್ಪರ್ ಕೇಸ್ ಆಗಿ ನಮಗೆ ಔಟ್ಪುಟ್ ಸಿಗುತ್ತೆ. ಅದು ಯಾವ ರೀತಿ ನೋಡೋಣ ಅಂದರೆ ನೋಡಿ, ಇಲ್ಲಿ ಫಂಕ್ಷನ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಅ ಸ್ಟ್ರಿಂಗ್ ಇನ್ ಲೋವರ್ ಕೇಸ್ ಟು ಅಪ್ಪರ್ ಕೇಸ್, ಅಂದರೆ ಲೋವರ್ ಕೇಸಲ್ಲಿರುವಂಥ ಒಂದು ಸ್ಟ್ರಿಂಗನ್ನ ನಾವು ಅಪ್ಪರ್ ಕೇಸಲ್ಲಿ ಡಿಸ್ಪ್ಲೇ ಮಾಡಬೇಕು. ಜನರಲ್ ಫಾರ್ಮೇಟ್ ನೋಡೋಣ, n ಈಕ್ವಲ್ ಟು ಸ್ಟ್ರಿಂಗ್ ಅಪ್ಪರ್ ಸ್ಟ್ರಿಂಗ್. ಓಕೆ, ಸೊ ಇದು ಒಂದು ಜನರಲ್ ಫಾರ್ಮೇಟ್. ಫಾರ್ ಎಕ್ಸಾಂಪಲ್ ನೋಡೋಣ, ಸ್ಟ್ರಿಂಗ್ ಅಪ್ಪರ್ PUC ಅಂತೇಳಿ ಕೊಟ್ಟಿದ್ದೀನಿ ನಾನು. ಏನು ಕೊಟ್ಟಿದ್ದೀನಿ? PUC. ಸೊ ಅದನ್ನು ಇವಾಗ ಅಪ್ಪರ್ ಕೇಸಲ್ಲಿ ಮಾಡಬೇಕು. ಅಪ್ಪರ್ ಕೇಸ್ ಅಂದರೆ ಏನು ಹೇಳಿ? ಸೊ ಗೊತ್ತಿರ್ಬೋದಲ್ಲ ಅಪ್ಪರ್ ಕೇಸ್ ಅಂದರೆ ಏನಂತ ಹೇಳಿ. ಅಂದರೆ ಕ್ಯಾಪಿಟಲೈಸ್ ಮಾಡ್ತೀವಿ, ಅಂದರೆ ಲೋವರ್ ಕೇಸ್ ಅಂತಂದರೆ ಸ್ಮಾಲ್ ಲೆಟರ್ಸಲ್ಲಿ ಇರುವಂಥದ್ದು ಕ್ಯಾಪಿಟಲ್ ಲೆಟರ್ಸಲ್ಲಿ ಮಾಡುವಂಥದ್ದೇ ಅಪ್ಪರ್ ಕೇಸ್. ನೋಡಿ ಇಲ್ಲಿ ಔಟ್ಪುಟ್ಟಲ್ಲಿ PUC ಅನ್ನೋದು ಏನಾಯಿತು, ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ನೋಡ್ಬೋದು ಇಲ್ಲಿ ಔಟ್ಪುಟ್ಟಲ್ಲಿ PUC ಅಂಥೇಳಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, ಅಂದರೆ ಇನ್ಪುಟ್ ಮಾಡಿದ್ದೆ. ಸೊ ಔಟ್ಪುಟ್ ನನಗೆ ಬಂದಿರುವಂಥ ರಿಸಲ್ಟ್ ಯಾವ ರೀತಿ ಬಂದಿದೆ, PUC ಅಂತ ಹೇಳಿ ಕ್ಯಾಪಿಟಲೈಸಲ್ಲಿ ಬಂದಿದೆ, ಹೌದಾ? ನೋಡ್ಬೋದು, ಕ್ಲಿಯರ್ ಅಲ್ಲ ಇದು ಯಾವ ರೀತಿ ಮಾಡಬೇಕು ಅಂಥೇಳಿ. ಓಕೆ, ಸೊ ಸ್ಟ್ರಿಂಗ್ ಅಪ್ಪರ್ ಕೇಸಲ್ಲಿ ಯಾವ ರೀತಿ ಇದೆ ಅಂಥೇಳಿ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಸ್ಟ್ರಿಂಗ್ ಲೋವರ್ ಕೇಸ್. ಸೊ ಇವಾಗ ಏನಿದೆ, ಲೋವರ್ ಕೇಸ್. ಸ್ಟ್ರಿಂಗ್ ಲೋವರ್ ಕೇಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಆ ಸ್ಟ್ರಿಂಗ್ ಇನ್ ಅಪ್ಪರ್ ಕೇಸ್ ಟು ಲೋವರ್ ಕೇಸ್. ಸೊ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬೋದು ನೀವು, ಲೋವರ್ ಕೇಸ್ ಅಪ್ಪರ್ ಕೇಸ್ ಅಂತ ಹೇಳಿ. ಇಲ್ಲಿ ಏನು ಕಾಣ್ತಿದೆ ನೋಡಿ, ಅಪ್ಪರ್ ಕೇಸ್ ಟು ಲೋವರ್ ಕೇಸ್ ಟು ಅಪ್ಪರ್ ಕೇಸ್, ಇಲ್ಲಿ ಮಾತ್ರ ಚೇಂಜ್ ಮಾಡಿಕೊಂಡ್ರೆ ದಟ್ಸ್ ಇನಫ್. ಬಟ್ ಕನ್ಫ್ಯೂಸ್ ಆಗಿ ಹೋಗಬೇಡಿ, ಜಸ್ಟ್ ನೋಡಿ ಇಲ್ಲಿ ಲೋವರ್ ಕೇಸ್ ಅಂತ ಇದ್ದರೆ ಸೊ ಫಸ್ಟ್ ನಾವಿಲ್ಲಿ ಅಪ್ಪರ್ ಕೇಸ್ ಟು ಲೋವರ್ ಕೇಸ್ ಅಂತೇಳಿ ಕೊಡಬೇಕು. ಜನರಲ್ ಫಾರ್ಮೇಟ್ ನೋಡೋಣ, n ಈಕ್ವಲ್ ಟು ಸ್ಟ್ರಿಂಗ್ ಲೋವರ್ ಸ್ಟ್ರಿಂಗ್. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಕೊಟ್ಟಿದ್ದೀನಿ ನಾನು PU ಕಾಲೇಜ್ ಅಂತೇಳಿ. ಓಕೆ, PU ಕಾಲೇಜ್ ಅಂತೇಳಿ ಕೊಟ್ಟಿದ್ದೀನಿ. ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ, PU ಕಾಲೇಜ್, ಹೌದಾ? ಯಾವ ರೀತಿ ಇರುತ್ತೆ, ಕೊಟ್ಟಿರುವಂಥ ಇನ್ಪುಟ್ಟಲ್ಲಿ ನಾವೇನು ಕೊಡ್ತೀವಿ ಸೊ ಅದು ಔಟ್ಪುಟ್ಟಲ್ಲಿ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ನಮಗೆ, PU ಕಾಲೇಜ್ ಅಂದರೆ ಲೋವರ್ ಕೇಸಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ ಇಲ್ಲಿ, PU ಕಾಲೇಜ್. ಸೊ ಲೋವರ್ ಕೇಸಲ್ಲಿ ಡಿಸ್ಪ್ಲೇ ಆಗಿದೆ, ಹೌದಾ? ಕೊಟ್ಟಿದ್ದು ನಾವು ಯಾವ ರೀತಿ ಕೊಟ್ಟಿದ್ವಿ, ಇನ್ಪುಟ್ ಮಾಡಿದ್ವಿ, ಕ್ಯಾಪಿಟಲೈಸಲ್ಲಿ ಕೊಟ್ಟಿದ್ವಿ. ಕ್ಯಾಪಿಟಲ್ ಲೆಟರ್ಸ್ನ ನಾವಿಲ್ಲಿ ಅಪ್ಪರ್ ಕೇಸ್ ಮುಖಾಂತರ ಕೊಟ್ಟಿದ್ವಿ. ಇವಾಗ ಏನಾಯಿತು, ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್ ಆಗಿ ಡಿಸ್ಪ್ಲೇ ಆಯಿತು, ಔಟ್ಪುಟ್ಟಲ್ಲಿ ಸ್ಮಾಲ್ ಲೆಟರ್ಸ್ ಆಗಿ ಬಂತು. ಸೊ ನೋಡಿದ್ರಲ್ಲ, ಕ್ಲಿಯರ್ ಅಲ್ಲ ಯಾವ ರೀತಿ ಸ್ಟ್ರಿಂಗ್ ಫಂಕ್ಷನ್ಸ್ನ ನಾವು ಇನ್ಪುಟ್ ಮಾಡ್ಬೋದು ಒಂದು ಪ್ರೋಗ್ರಾಮಲ್ಲಿ ಅಂತ ಹೇಳಿ. ಓಕೆ, ಸೊ ಲೋವರ್ ಕೇಸ್, ಅಪ್ಪರ್ ಕೇಸ್, ದೆನ್ ಕನ್ಕೆಟಿನೇಟ್, ಲೆಂತ್, ಕಾಪಿ. ಓಕೆ, ಈ ರೀತಿಯಾಗಿ ಟೋಟಲ್ 5 ಫಂಕ್ಷನ್ಸ್ ಇವೆ ಒಂದು ಪ್ರೋಗ್ರಾಮಲ್ಲಿ. ನಾವು 5 ಸ್ಟ್ರಿಂಗ್ ಫಂಕ್ಷನ್ಸ್ನ ಯೂಸ್ ಮಾಡ್ಕೋಬೋದು, ಅಥವಾ ಪ್ರತಿಯೊಂದು ಪ್ರೋಗ್ರಾಮಲ್ಲಿ ಒಂದೊಂದಾದ್ರೂ ಯೂಸ್ ಮಾಡ್ಕೊತಾ ಹೋಗ್ಬೋದು. ಸೊ ಇದೇ ಥರ ಪ್ರೋಗ್ರಾಮ್ನ ಒಂದು ಹೊಸದಾಗಿ ನೀವು ಕ್ರಿಯೇಟ್ ಆದರೂ ಮಾಡ್ಬೋದು. ಟಾಪಿಕ್ ನೋಡಿ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿರಿ ಅಥವಾ ಫಾಲೋ ಅಪ್ ಮಾಡಿರಿ. ಆ್ಯಸ್ ಯೂಶುವಲ್ ಯಾವ ರೀತಿ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಅದೇ ರೀತಿ ಪ್ರೋಗ್ರಾಮ್ಸ್ ಕಲಿತಾ ಹೋಗಿ. ಓಕೆನಾ? ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.